ಚಾನಲ್ ಚಿನ್ನೀಸ್ ವಂಡರ್ಲೆಸ್. ನಾನು ಯೂಟ್ಯೂಬ್ ಚಾನಲ್ನ ಈಗಿನೂ ಶುರು ಮಾಡಿದ್ದೀನಿ. ವಾಯ್ಸ್ ಎಫೆಕ್ಟ್ ಬಂದಾಗ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುವಂತಹ ಮೈಕ್ ಬೇಕಿತ್ತು. ನಾನು ಅಮೆಝಾನಲ್ಲಿ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಡಿಜಿಟಲ್ DWM-115. ಇದು ಅಫೋರ್ಡಬಲ್ ಪ್ರೈಸಲ್ಲಿದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 3500 ಇದೆ. ಇದನ್ನ ಅನ್ಬಾಕ್ಸ್ ಮಾಡಿ ಒಳಗೆ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಒಳಗೆ ನಿಮಗೆ ಒಂದು ಆಕ್ಸೆಸರೀಸ್ ಬಾಕ್ಸ್ ಮತ್ತೆ ಒಂದು ಆಕ್ಸೆಸರೀಸ್ ಬಾಕ್ಸ್, ಒಂದು ಕೇಸ್, ಆಮೇಲೆ ಇದು ಪೇಪರ್ ವರ್ಕ್ ಯೂಸರ್ ಮ್ಯಾನ್ಯುವಲ್. ಸೊ ಈಗ ಆಕ್ಸೆಸರೀಸ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಇದು ಬಂದ್ಬಿಟ್ಟು ವಿಂಡ್ಶೀಲ್ಡ್. ಸೊ ಇದು ಬಂದ್ಬಿಟ್ಟು ಟೈಪ್ ಸಿ ಕೇಬಲ್. ಇದನ್ನ ನೀವು ಕೇಸ್ನ ಚಾರ್ಜ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಕ್ಲಿಪ್. ಮತ್ತೆ ಇದು ಟೈಪ್ ಸಿ ಲೈಟ್ನಿಂಗ್ ಕನೆಕ್ಟರ್. ಇಟ್ ಈಸ್ ಯೂಸ್ ಫಾರ್ ಐಫೋನ್ ಯೂಸರ್ಸ್. ಇವಾಗ ಕೇಸ್ ಒಳಗೆ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಕೇಸು ಲುಕಿಂಗ್ ಈ ತರ ಇರುತ್ತೆ. ಮತ್ತೆ ಕೇಸು ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇಲ್ಲಿ ಸೈಡ್ ಅಲ್ಲಿ ಕೇಸ್ದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರ್ತಾರೆ. ಸೊ ಇವಾಗ ಕೇಸ್ ಒಳಗೆ ಏನಿದೆ ಅಂತ ನೋಡೋಣ. ಸೊ ನಿಮಗೆ ಕೇಸಲ್ಲಿ ಒಂದು ರಿಸೀವರ್ ಮತ್ತೆ 2 ಮೈಕ್ ಕೊಟ್ಟಿರ್ತಾರೆ. ಈ ರಿಸೀವರ್ ಏನಿದೆ ಆ ರಿಸೀವರ್ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಪೋರ್ಟಿಗೆ ಕನೆಕ್ಟ್ ಮಾಡೋಕ್ಕೆ ಇದು ಮೈಕ್. ಇವಾಗ ಏನಿದೆ ಇದು ರಿಸೀವರ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿದಾಗ ಈ ಮೈಕ್ ಮತ್ತೆ ಫೋನ್ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ಕೇಸ್ದು ಡಿಜಿಟಲ್ ಡಿಸ್ಪ್ಲೇ. ಈ ಡಿಜಿಟಲ್ ಡಿಸ್ಪ್ಲೇ ಬಂದ್ಬಿಟ್ಟು ನಿಮ್ದು ಕೇಸ್ದು ಮತ್ತೆ ಮೈಕ್ದು ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ಇವಾಗ ನಾವು ಮೈಕ್ದು ಮಲ್ಟಿ ಫಂಕ್ಷನ್ಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇದು ರಿಸೀವರ್. ಈ ರಿಸೀವರ್ನ ನಿಮ್ದು ಫೋನ್ದು ಚಾರ್ಜಿಂಗ್ ಪೋರ್ಟಿಗೆ ಪಿನ್ ಮಾಡಿದಾಗ ನಿಮ್ದು ಮೈಕ್ ಮತ್ತೆ ಫೋನ್ ಆಟೋಮೆಟಿಕ್ ಆಗಿ ಪೇರ್ ಆಗುತ್ತೆ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ದಿ ಮೈಕ್. ಸೊ ನೀವು ಇಲ್ಲಿ ಏನು ಯೆಲ್ಲೋ ಬಟನ್ ನೋಡ್ತಿದ್ದೀರೋ ಅದನ್ನ ಆನ್ ಮತ್ತೆ ಆಫ್ ಗೇರ್ ಅಂತ ಹೇಳ್ತಾರೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿದಾಗ ಆನ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದಾಗ ಆಫ್ ಆಗುತ್ತೆ. ಇವಾಗ ನೀವು ಇಲ್ಲಿ ಬ್ಲೂ ಬ್ಲಿಂಕ್ ಏನ್ ನೋಡ್ತಿದ್ದೀರೋ ಅದಂತೆ ಮೈಕು ಆನ್ ಆಗಿದೆ ಅಂತ ಅರ್ಥ. ಇವಾಗ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಮೈಕು ಆಫ್ ಆಗಿದೆ. ಸೊ ನಿಮಗೆ ಬ್ಲೂ ಬ್ಲಿಂಕ್ ಬರ್ತಾ ಇಲ್ಲ. ನಾವು ತಿರ್ಗಾ ಲಾಂಗ್ ಪ್ರೆಸ್ ಮಾಡಿದ್ರೆ ಬ್ಲೂ ಬ್ಲಿಂಕ್ ಬರ್ತಾ ಇದೆ. ಸೊ ನಿಮ್ಮ ಮೈಕು ಆನ್ ಆಗಿದೆ ಅಂತ ಅರ್ಥ. ನಾವು ಈ ಯೆಲ್ಲೋ ಬಟನ್ನ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಾಯ್ಸ್ ರಿಡಕ್ಷನ್ ಆನ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ರಿವರ್ಬ್ ಆನ್ ಆಗುತ್ತೆ. 3 ಟೈಮ್ಸ್ ಕ್ಲಿಕ್ ಮಾಡಿದಾಗ ನಿಮ್ಮ ಮೈಕು ಕಂಪ್ಲೀಟ್ ಆಗಿ ಮ್ಯೂಟ್ ಆಗುತ್ತೆ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ದಿ ರಿಸೀವರ್. ಸೊ ನಿಮಗೆ ರಿಸೀವರ್ ಅಲ್ಲಿ ಬಂದ್ಬಿಟ್ಟು TX1 ಮತ್ತೆ TX2 ಅಂತ ಕೊಡ್ತಾರೆ. TX1 ಅಂದ್ರೆ ನೀವು ಒಂದು ಮೈಕ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. TX1 ಮತ್ತೆ TX2 ಬೋತ್ ಲೈಟ್ ಬ್ಲಿಂಕ್ ಆಗ್ತಿದೆ ಅಂದ್ರೆ ನೀವು ಬೋತ್ ಮೈಕ್ಸ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ಅಟ್ ಎ ಟೈಮ್ 2 ಮೈಕ್ ನ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ಯೆಲ್ಲೋ ಬಟನ್ ಏನ್ ನೋಡ್ತಿದ್ದೀರಾ ಅದನ್ನ ವಾಯ್ಸ್ ಕಂಟ್ರೋಲ್ ಬಟನ್ ಅಂತಾರೆ. ಇವಾಗ ನೀವು ಮೈಕ್ ಹಾಕೊಂಡು ಮಾತಾಡ್ತಿದ್ದೀರಾ, ವಾಯ್ಸ್ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಈ ಯೆಲ್ಲೋ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ವಾಯ್ಸ್ ನ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ 3 ಡಾಟ್ ಇರುತ್ತಲ್ಲ ಅದರಿಂದ. ಸೊ ಇವಾಗ ನಿಮಗೆ ಒಂದು ಮೈಕ್ ಬಂದ್ಬಿಟ್ಟು 6 ಅವರ್ಸ್ ಓಡುತ್ತೆ. ಮತ್ತೆ ನೀವು ಒಂದಾದ್ಮೇಲೆ ಒಂದು ಮೈಕ್ ನ ಯೂಸ್ ಮಾಡೋದ್ರಿಂದ ನಿಮಗೆ 12 ಅವರ್ಸ್ ಕಂಪ್ಲೀಟ್ ಆಗಿ ಓಡುತ್ತೆ. ಸೊ ಇವಾಗ ನಾವು ಈ ಮೈಕ್ ನ ಇಲ್ಲಿಗೆ ಹಾಕೊಂಡು ವಾಯ್ಸ್ ಹೆಂಗ್ ಕೇಳುತ್ತೆ ಅಂತ ನೋಡೋಣ. ನಿಮಗೆ ಇವಾಗ ವಾಯ್ಸ್ ಏನ್ ಕೇಳಿಸ್ತಿದೆ ಅದು ಸರೌಂಡಿಂಗ್ಸ್ ಪ್ಲಸ್ ನನ್ನ ವಾಯ್ಸ್ ಆಗಿ ಮಿಕ್ಸ್ ಆಗಿ ನಿಮಗೆ ಪ್ರೆಸೆಂಟ್ ಆಗಿದೆ. ಇವಾಗ ಈ ಮೈಕ್ ನ ಹಾಕೊಂಡು ವಾಯ್ಸ್ ಹೇಗ್ ಬರುತ್ತೆ ಅಂತ ನೋಡೋಣ. ನೋಡಿದ್ರಲ್ಲ ನನ್ನ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ. ನಿಮಗೆ ನನ್ನ ವಾಯ್ಸು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಲ್ವಾ? ಸೊ ನಾವು ಇವಾಗ ರೇಂಜ್ ಟೆಸ್ಟ್ ಮಾಡೋಕ್ಕೆ ಆಚೆ ಬಂದಿದ್ದೀವಿ. ಸೊ ನಾನು ಇವಾಗ 40 ಮೀಟರ್ಸ್ ಹೋಗಿ ವಾಯ್ಸ್ ಹೇಗೆ ಕೇಳುತ್ತೆ ಅಂತ ನೋಡೋಣ. ಸೊ ನಿಮಗಿವಾಗ ವಾಯ್ಸ್ ಕೇಳಿಸ್ತಿದ್ಯಾ? ಅದಕ್ಕೆ ಇವಾಗ ನಿಮಗೇನಾದರೂ 40 ಮೀಟರ್ಸಲ್ಲಿ ನಿಮಗೆ ವಾಯ್ಸ್ ಏನಾದರೂ ಕೇಳಿಸ್ತಿದೆ ಅಂದರೆ ಕಮೆಂಟಲ್ಲಿ ಹೇಳಿ.
ಸೊ ಈ ಮೈಕ್ದು ರೇಂಜ್ ಬಂದ್ಬಿಟ್ಟು 40 ಮೀಟರ್ಸ್ವರೆಗೂ ಇದೆ. ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳೋದಿದ್ರೆ, ಪ್ರೋಸ್ ಬಂದ್ಬಿಟ್ಟು ಇದರದ್ದು ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಬ್ಯಾಟ್ರಿ ಲೈಫು ತುಂಬ ಚೆನ್ನಾಗಿದೆ. ಮತ್ತು ಈ ಡಿಜಿಟೆಕ್ DWM-115 ಬಜೆಟ್ ಫ್ರೆಂಡ್ಲಿ ಆಗಿದೆ. ಕಾನ್ಸ್ ಅಂತ ಹೇಳೋದಿದ್ರೆ, ನೀವು ಆಬ್ಸ್ಟಿಕಲ್ ಏರಿಯಾದಲ್ಲಿ ಇದ್ದಾಗ ಇದರ ರೇಂಜು ಡೌನ್ ಆಗುತ್ತೆ. ಸೊ ನಿಮಗೆ ಯೂಟ್ಯೂಬ್ ಬಿಗಿನರ್ಸಿಗೆ ಈ ಡಿಜಿಟೆಕ್ DWM-115 ಬಜೆಟ್ ಫ್ರೆಂಡ್ಲಿ ಆಗಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.